ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶುಭೋದಯ. ಗುಡ್ ಮಾರ್ನಿಂಗ್. ಈ ಬೆಳಕು ತಮ್ಮ ಬದುಕಿನ ಬೆಳಕಾಗಲಿ, ಕಷ್ಟಗಳು ದೂರವಾಗಲಿ. ಇದು ಈ ಬೆಳಗಿನ ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಎಂದಿನಂತೆ ಇವತ್ತು ಎಲ್ಲ ಪತ್ರಿಕೆಗಳನ್ನು ತೆಗೆದುಕೊಂಡು ತಮ್ಮೆದುರು ಹಾಜರಾಗಿದ್ದೀನಿ. ಇದು ಸುದ್ದಿಯ ಕ್ಷಕಿರಣ, ಸುದ್ದಿ ಟಿವಿಯ ಡಿಜಿಟಲ್ ಚಾನಲ್. ತಾವೆಲ್ಲ ಈ ಚಾನಲನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಇವತ್ತಿನ ಎಲ್ಲ ಪತ್ರಿಕೆಗಳು ಬಹಳ ಮುಖ್ಯವಾದ ಸುದ್ದಿ ಅಂತ ಅಂದರೆ, ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ಏನು ಸರ್ವೋಚ್ಚ ನ್ಯಾಯಾಲಯದ ದ್ವಿಸದಸ್ಯ ಪೀಠ ಸ್ಪ್ಲಿಟ್ ವೆರಡಿಕ್ಟನ್ನು ಕೊಟ್ಟಿದೆ. ಆ ಬಗ್ಗೆ ನಿನ್ನೆಯಿಂದ ಚರ್ಚೆ ನಡೀತಾ ಇದೆ. ನಾನು ಕೂಡ ನಿನ್ನೆ ಆ ಬಗ್ಗೆ ಮಾತನಾಡಿದ್ದೀನಿ. ಸೊ ಇವತ್ತು ಬೇರೆ ಸುದ್ದಿಗಳತ್ತ ನಾವು ಈ ಬೆಳಕು ನೋಡೋಣ. ಒಂದು, ಭಾರತ್ ಜೋಡೋ ಯಾತ್ರೆ ಬಳ್ಳಾರಿಯತ್ತ ಹೆಜ್ಜೆ ಹಾಕ್ತಾ ಇದೆ, ಮುಂದುವರಿತಾ ಇದೆ. ಇನ್ನೊಂದೆಡೆ ಭಾರತೀಯ ಜನತಾ ಪಕ್ಷದ ಹಾಲಿ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಇಬ್ಬರು ಕೂಡ ತಮ್ಮ ಸಂಕಲ್ಪ ಯಾತ್ರೆಯನ್ನು ಮುಂದುವರಿಸಿದ್ದಾರೆ. ಭಾಷಣಗಳ ಮೇಲೆ ಭಾಷಣ ಕೇಳಿ ಬರ್ತಾ ಇದೆ. ಹಾಗೆಯೇ ಜನರ ಮುಂದೆ ಬೇರೆ ಬೇರೆ ವಿಚಾರಗಳನ್ನು ಇಡಲಾಗ್ತಾ ಇದೆ. ಈ ಎರಡೂ ಯಾತ್ರೆಗಳು ಕೂಡ ಚುನಾವಣೆಯ ಮೇಲೆ ಲಕ್ಷ್ಯ ಇಟ್ಟುಕೊಂಡಿವೆ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಹಾಗಿದ್ರೆ ಈ ಯಾತ್ರೆಗಳ ಪರಿಣಾಮ ಏನು? ಈ ಯಾತ್ರೆ ಕರ್ನಾಟಕದ ಜನರ ಎಸ್ಪೆಷಲಿ ಮನಸ್ಥಿತಿಯನ್ನು ಬದಲಿಸುತ್ತಾ? ಅವರು ಬೇರೆ ರೀತಿಯ ಆಲೋಚನೆ ಮಾಡ್ತಾರೆ. ನೀವು ಕರ್ನಾಟಕದ ಇತಿಹಾಸವನ್ನು ಗಮನಿಸಿದರೆ ಹಲವಾರು ಜನಪರ ಚಳವಳಿಗಳು ಇಲ್ಲಿ ಹುಟ್ಟಿವೆ, ಬೆಳೆದಿವೆ. ಈ ಚಳವಳಿಗಳನ್ನು ಗಮನಿಸ್ತಾ ಬಂದವನು, ಕೆಲವು ಸಂದರ್ಭಗಳಲ್ಲಿ ಈ ಚಳವಳಿಗೆ ಬೆಂಬಲ ಕೊಟ್ಟವನು ನಾನು. 80ರ ದಶಕದಲ್ಲಿ 3 ಚಳವಳಿಗಳು ಕರ್ನಾಟಕದ ನೆಲದಲ್ಲಿ ಪ್ರಬಲವಾಗಿದ್ದವು. ಒಂದು ರೈತ ಚಳವಳಿ, ದಲಿತ ಚಳವಳಿ ಮತ್ತು ಕನ್ನಡ ಚಳವಳಿ. ಈ ಚಳವಳಿಗಳು 80ರ ದಶಕದ ರಾಜಕಾರಣವನ್ನು ಬದಲಿಸಿದವು, ಜನ ಆಲೋಚನೆ ಮಾಡುವ ರೀತಿಯನ್ನು ಬದಲಿಸಿದವು. ರೈತ ಚಳವಳಿ ಯಾವ ಹಂತಕ್ಕೆ ಹೋಗಿತ್ತು ಅಂದರೆ ವಿಧಾನಸೌಧವನ್ನು ನಡುಗಿಸ್ತಿತ್ತು. 83ರಲ್ಲಿ ಅಧಿಕಾರದಲ್ಲಿದ್ದಂತಹ ಜನತಾ ಸರ್ಕಾರ ಈ ಚಳವಳಿಗೆ ನಡುಗಿ ಹೋಗಿತ್ತು. ರೈತರು ಹೆಗಲ ಮೇಲೆ ಶಾಲು ಹಾಕಿಕೊಂಡು ವಿಧಾನಸೌಧದ ಎದುರು ಬಂದಿದ್ದರು. ಲಕ್ಷಾಂತರ ಜನ. ಅವತ್ತು ಆ ಒಂದು ಪತ್ರಿಕಾಗೋಷ್ಠಿ ಪ್ರೊಫೆಸರ್ MD ನಂಜುಂಡಸ್ವಾಮಿಯವ್ರದ್ದು ನನಗಿಂದು ನೆನಪಿದೆ. ನಾನು ಆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹಾಜರಾಗಿದ್ದೆ. ಅದು ಹೇಗಿತ್ತು ಅಂದರೆ, ಪಾಪ್ಯುಲಾರಿಟಿಯ ತುದಿಯಲ್ಲಿದ್ದಂಥ ರಾಮಕೃಷ್ಣ ಹೆಗಡೆ ಅವರನ್ನು ನಡುಗಿಸಿತ್ತು. ಈ ಮುಖ್ಯಮಂತ್ರಿಗಳೇ ರೈತರನ್ನು ಕಂಬಕ್ಕೆ ಕಟ್ಟಿ ಹೊಡಿತಾರೆ ಅಂದ್ಬಿಟ್ಟಿದ್ರು ನಂಜುಂಡಸ್ವಾಮಿ. ಅಂತಹ ಪ್ರಬಲವಾಗಿದ್ದ ಚಳವಳಿ ರೈತ ಚಳವಳಿ. ಸರ್ಕಾರ ಆಲೋಚನೆ ಮಾಡುವ ವಿಧಾನವನ್ನು ಬದಲಿಸ್ತೋದು. ಅದರ ಜೊತೆಗೆ ಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ ಈ 3 ಚಳವಳಿಗಳ ಪಾತ್ರ ಇತ್ತು. ರೈತ ಚಳವಳಿ ಒಂದು ರೀತಿಯಲ್ಲಿ ಈ ರಾಜ್ಯದ ಜನರ ಆತ್ಮವಾಗಿತ್ತು, ಅಂತಹ ಚಳವಳಿ. ದಲಿತ ಚಳವಳಿ, ದಲಿತರು ಎಚ್ಚರಗೊಂಡಿದ್ದರು. ದಲಿತರು ಬಂದರು ದಾರಿ ಬಿಡಿ, ರೈತರು ಬಂದರು ದಾರಿ ಬಿಡಿ, ಕನ್ನಡ ಹೋರಾಟಗಾರರು ಬಂದರು ದಾರಿ ಬಿಡಿ ಎಂದು ಪತ್ರಿಕೆಗಳು ಬರೆಯುವ ವಾತಾವರಣವನ್ನು ಸೃಷ್ಟಿಸಿದರು. ತಮ್ಮದೇ ಆದ ರೀತಿಯಲ್ಲಿ ಮಾಧ್ಯಮಗಳು ಈ ಚಳವಳಿಗೆ ಬೆಂಬಲವನ್ನು ಕೂಡ ಆ ಕಾಲಘಟ್ಟದಲ್ಲಿ ಕೊಟ್ಟಿದ್ದರು. ಅದು ರಾಜಕೀಯ ಸ್ಥಿತ್ಯಂತರಕ್ಕೆ, ಬದಲಾವಣೆಗೆ ಅದು ಕಾರಣ ಆಗಿತ್ತು. ಸಮಾಜದಲ್ಲಿ ಚಳವಳಿ ಹುಟ್ಟಬೇಕು. ಚಳವಳಿಗಳು ಹುಟ್ಟುವುದಂದರೆ ಸರ್ಕಾರವನ್ನು ಪ್ರಶ್ನಿಸುವಂಥದ್ದು, ಸರ್ಕಾರವನ್ನು ಕೇಳುವಂಥದ್ದು, ಸಾಮಾನ್ಯ ಜನರ ಶಕ್ತಿ ಸರ್ಕಾರವನ್ನು ನಡುಗಿಸುವಂತಹದ್ದು. ಇದು ಇತಿಹಾಸ. ಸೊ ಈಗಲೂ ಕೂಡ ಚಳವಳಿಗಳು ಪ್ರಾರಂಭ ಆಗಿವೆ. ನನ್ನ ಹತ್ರ ಭಾಳ ಜನ ಕೇಳ್ತಾರೆ ಮಾತನಾಡಬೇಕಾದ್ರೆ, ನೀವು ಕಾಂಗ್ರೆಸ್ ಪರವಾಗಿ ಮಾತಾಡ್ತೀರಿ, ನೀವು ಕಾಂಗ್ರೆಸ್ ಏಜೆಂಟ್ ಭಕ್ತರೆಲ್ಲ ಬಂದು ಕಾಂಗ್ರೆಸ್ ಹತ್ರ ಕಾಸು ತಗೊಂಡಿದ್ದೀರಿ, ಬದುಕೋದಕ್ಕಾಗಿ ಕಾಂಗ್ರೆಸ್ನವರು ನಿಮ್ಗೆ ದುಡ್ಡು ಕೊಡ್ತಿದ್ದಾರೆ. ಇಂತಹ ಆರೋಪಗಳು ತುಂಬ ಸಹಜವಾದದ್ದು. ನಾನು ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡೋಲ್ಲ. ಯಾಕಂದರೆ ನಾನು ಏನು ಅನ್ನುವುದು ನನಗೆ ಗೊತ್ತು. ನನಗೆ ಮೂರನೇವ್ರು ಹೇಳಬೇಕಾಗಿಲ್ಲ. ನಾನು ಯಾವ ರಾಜಕೀಯ ಪಕ್ಷಗಳು ಕೂಡ ಒಂದು ಅಂತರವನ್ನು ಕಾಪಾಡಿಕೊಂಡು ಬಂದಂಥವರು.
ಆದರೆ ಈ ಕಾಲಘಟ್ಟದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕಾದ್ದು ಮಾಧ್ಯಮದ ಮೂಲಭೂತ ಕರ್ತವ್ಯ. ಪ್ರಶ್ನಿಸುವುದು ಮೂಲಭೂತವಾದ ಕರ್ತವ್ಯ. ಪತ್ರಕರ್ತರು ಪ್ರಶ್ನಿಸುವುದನ್ನು ಕಲಿಯಬೇಕು ಅನ್ನೋದನ್ನು ನನಗೆ ನನ್ನ ಹಿರಿಯರು, ಪತ್ರಿಕೋದ್ಯಮದ ಹಿರಿಯರು ಹೇಳಿದ್ದಾರೆ. ನಾನು ಪ್ರಶ್ನಿಸ್ತಾ ಇರ್ತೀನಿ. ಯಾವ ಸರ್ಕಾರ ಇದೆಯೋ ಅದನ್ನು ಪ್ರಶ್ನಿಸಬೇಕಾದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಆದ್ದರಿಂದ ಅದು ಹಣಕ್ಕಾಗಿ ಮಾಡುವ ವ್ಯವಹಾರ ಅಲ್ಲ. ಯಾರು ಕಾಸು ಕೊಡ್ತಾರೆ ಅನ್ನೋದಕ್ಕೆ ನಾನು ಕಾಸು ನನಗೆ ಖರ್ಚಿಗೆ ದುಡ್ಡು ಬೇಕಾದರೆ ನಾನು ನನ್ನ ಪ್ರೀತಿಸುವ ಜನರ ಹತ್ರ ಹೇಳ್ತೀನಿ, ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಮಾಡ್ತಾ ಇದ್ದಾರೆ. ಜನ ನನ್ನ ಜೊತೆಗೆ ನಿಂತಿದ್ದಾರೆ. ತಮ್ಮ ಕೈಲಾದಷ್ಟು ಮಟ್ಟಿಗೆ ನನ್ನ ಬೆನ್ನು ತಟ್ತಾ ಇದ್ದಾರೆ. ಸೊ ನಾನು ಅವರಿಗೆ ಕೃತಜ್ಞನಾಗಿದ್ದೇನೆ. ಆದ್ದರಿಂದ ಯಾವುದೋ ರಾಜಕಾರಣಿಗಳ ಎದುರು ಹೋಗಿ ಭಿಕ್ಷೆ ಬೇಡುವ ಸ್ಥಿತಿಗೆ ನಾನು ಬಂದಿಲ್ಲ. ಆ ಕೆಲಸವನ್ನು ನಾನು ಮಾಡೋದಿಲ್ಲ. ಸೊ ಇವತ್ತಿನ ಸಂದರ್ಭದಲ್ಲಿ ಈ ಚಳವಳಿ ರಾಹುಲ್ ಗಾಂಧಿ ಅವರ ಏನು ಈ ಭಾರತ ಜೋಡೋ ಇದೆಯಲ್ಲ, ಅದು ಹೊಸ ಸಂಚಲನವನ್ನು ಕೆಳಮಟ್ಟದಲ್ಲಿ ಮೂಡಿಸಿದೆ. ಅದಕ್ಕೆ ಯಾವುದೇ ಅನುಮಾನ ಬೇಕಾಗಿಲ್ಲ. ಯಾಕೆಂದರೆ ಅವರು ಯಾವ ಇಶ್ಯೂವನ್ನು ಪ್ರಸ್ತಾಪ ಮಾಡ್ತಿದ್ದಾರೋ ಆ ಇಶ್ಯೂಸ್ಗಳ ಬಗ್ಗೆ ಇವತ್ತು ಚರ್ಚೆ ನಡೀಬೇಕು. ನಿರುದ್ಯೋಗದ ಬಗ್ಗೆ ಚರ್ಚೆ ನಡೀಬೇಕು. ಬೆಲೆ ಏರಿಕೆ ಬಗ್ಗೆ ಚರ್ಚೆ ನಡೀಲೇಬೇಕಾಗಿದೆ. ಜನ ತತ್ತರಿಸಿ ಹೋಗಿದ್ದಾರೆ ನಿರುದ್ಯೋಗದಿಂದ ಮತ್ತು ಬೆಲೆ ಏರಿಕೆಯಿಂದ. ಕೆಲಸ ಬೇಕು ಅಂದರೆ ಕೆಲಸ ಇಲ್ಲ. ಆ ಸಿಚುವೇಶನ್ ಇವತ್ತು ನಿರ್ಮಾಣ ಆಗಿದೆ. ಇದನ್ನು ಪ್ರಶ್ನಿಸಬೇಡವಾ? ಯಾರೇ ದೇವರು ಬಂದರೂ ಪ್ರಶ್ನಿಸಬೇಕು. ಭಾರತೀಯ ಸಂಸ್ಕೃತಿ ನಮ್ಗೆ ಅದನ್ನು ಕಲಿಸಿದೆ, ಪ್ರಶ್ನಿಸುವುದನ್ನು ಕಲಿಸಿದೆ. ದೇವರನ್ನು ಪ್ರಶ್ನಿಸುವ ಪರಂಪರೆ ನಮ್ಮದು. ಆದ್ದರಿಂದ ಪ್ರಶ್ನಿಸಿದ ತಕ್ಷಣ ಆತ ಇನ್ಯಾರ್ದೋ ಏಜೆಂಟ್ ಆಗಿರಬೇಕು ಅಂತೇನಿಲ್ಲ, ಅಥವಾ ಇನ್ಯಾರ್ದೋ ಪರವಾಗಿ ಮಾಡ್ತೀನಿ. ಇಂಥ ಅಪಪ್ರಚಾರಗಳನ್ನು ಜನ ನಡೆಸ್ತಾನೆ ಇರ್ತಾರೆ. ಈ ಭಕ್ತರು ಅಂತ ಒಂದು ಪರಂಪರೆ ಇದೆಯಲ್ವ, ಈ ಭಕ್ತರ ಕೆಲಸ ಅದೇನೆ. ಸೊ ನಾನು ಹೇಳ್ತಾ ಇದ್ದೆ, ಈ ಒಂದು ಭಾರತ ಜೋಡೋ ಎತ್ತಿರುವ ಪ್ರಶ್ನೆಗಳು ಮತ್ತು ಜನರ ಜೊತೆ ಸಂಪರ್ಕ ಬೆಳೆಸುವ ವಿಧಾನ ಇದೆಯಲ್ಲ, ಇದು ಜನತಂತ್ರದಲ್ಲಿ ಆರೋಗ್ಯಪೂರ್ಣವಾದದ್ದು. ಜನ ಏನನ್ನ ಹೇಳ್ತಾರೆ ಅದು ಬಹಳ ಮುಖ್ಯವಾದ್ದು. ಅದು ಜನತಂತ್ರವನ್ನು ಜೀವಂತವಾಗಿ ಇಡೋದಲ್ಲೇನೆ, ಇನ್ಯಾವುದೂ ಅಲ್ಲ. ಸೊ ಅಂತಹ ಜನತಂತ್ರವನ್ನು ಜೀವಂತವಾಗಿ ಇಡುವ ಕೆಲಸ ಇವತ್ತಿನ ದಿನ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಜನರಿಗೆ ಸಂಬಂಧಪಟ್ಟ ಹಾಗೆ ಅವರ ಪ್ರಯಾಣದಲ್ಲಿ ಮಧ್ಯೆ ಮಧ್ಯೆ ಜನರ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸ್ತಾರೆ. ಅವರದ್ದೇ ಹೇಳಿದ ಕೆಲವು ಮಾತುಗಳು ಬಹಳ ಮಹತ್ವದ್ದು ಅಂತ ನನಗೆ ಅನ್ನಿಸುತ್ತೆ. ಅದು ಕನ್ನಡಕ್ಕೆ ಸಂಬಂಧಪಟ್ಟ ಕನ್ನಡದ ಒಂದು ಚರ್ಚೆ ಸಂವಾದದಲ್ಲಿ ಅವರು ಹೇಳಿದರು, ಆಯಾ ಪ್ರದೇಶಗಳಲ್ಲಿ, ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಗೆ ಪ್ರಾಧಾನ್ಯತೆ ಇರಬೇಕು ಅಂತ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇದೇ ಕಾರಣಕ್ಕೆ ಅವರು ಮಾಡಿದ ಪತ್ರಿಕಾಗೋಷ್ಠಿ ಏನಿದೆ 2-3 ದಿನಗಳ ಹಿಂದೆ, ಆ ಪತ್ರಿಕಾಗೋಷ್ಠಿಯಲ್ಲೂ ಕನ್ನಡದ ಪ್ರಶ್ನೆ ಕೇಳಬೇಕು ಮೊದಲು ಅಂತ ರಾಹುಲ್ ಗಾಂಧಿ ಹೇಳಿದರು. ಸೊ ನೀವು ಕನ್ನಡದಲ್ಲಿ ಮೊದಲು ಪ್ರಶ್ನೆ ಕೇಳಿ, ಕನ್ನಡದಲ್ಲಿ ಕೇಳುವವರು ಅಂತ ಟ್ರಾನ್ಸ್ಲೇಟರ್ ಇಟ್ಟಿದ್ರು. ಅಂದರೆ ಇದು ಈ ಬಹು ಸಂಸ್ಕೃತಿ ಇದೆಯಲ್ಲ ಈ ದೇಶದ, ಅದನ್ನು ಉಳಿಸ್ಬೇಕಾದ್ದು ಅಂತ. ಕೇವಲ ಹಿಂದಿಯನ್ನು ಹೇರ್ಬಿಟ್ಟು ಎಲ್ಲರೂ ಹಿಂದಿ ಕಲಿಯಿರಿ, ಹಿಂದಿ ಅನ್ನುವುದು ಮಾತೃಭಾಷೆ, ಅದೇ ದೊಡ್ಡ ಸುಳ್ಳು. ಎಲ್ಲ ಭಾಷೆಗಳ ತಾಯಿ ಹಿಂದಿ. ನೋ, ಅಲ್ವೇ ಅಲ್ಲ. ನಾವು ದಕ್ಷಿಣದವರು, ದ್ರಾವಿಡ ಜನಾಂಗ, ಇಲ್ಲ ಸಂಸ್ಕೃತಿ ಪರಂಪರೆಗಳು ಬೇರೆ, ಇಲ್ಲಿಯ ಭಾಷೆ ಬೇರೆ. ಇಲ್ಲಿ ಕನ್ನಡ ಇದೆ, ತೆಲುಗು ಇದೆ, ತಮಿಳು ಇದೆ, ಮಲಯಾಳಿ ಇದೆ. ಈ ಭಾಷೆ, ಆ ಭಾಷೆಯ ಜೊತೆ ಸಂಸ್ಕೃತಿ. ಅದರ ಜೊತೆಗೆ ಅವ್ರು ಹೇಳಿದ ಇನ್ನೊಂದು ಮಾತು, ಈ ಸಂವಹನದ ಬಗ್ಗೆನೂ ಮಾತಾಡಿದ್ರು ರಾಹುಲ್ ಗಾಂಧಿ. ಸ್ಥಳೀಯವಾಗಿ ಭಾಷೆಗಳು ಏನಿವೆ ಅದು ಕೇವಲ ಭಾಷೆ, ಸಂವಹನದ ಮಾರ್ಗ ಅಲ್ಲ, ಅದು ಇತಿಹಾಸ, ಅದು ಪರಂಪರೆ ಅಂತ ನಾನು ಹಾಗೆ ನಂಬಿದವರು. ಸೊ ಆ ಕಾರಣಕ್ಕಾಗಿ ಹೊಸ ಸಂಚಲನವನ್ನು ಈ ಒಂದು ಕಾಂಗ್ರೆಸ್ ಜೋಡೋ ಯಾತ್ರೆ ಸಮಾಜದ ಒಳಗಡೆ ಮೂಡಿಸ್ತಾ ಇದೆ. ಚಳವಳಿಗಳು ಬೇಕು. ಯಾರು ಚಳವಳಿ ನಡೆದರೂ ನನ್ನ ಬೆಂಬಲ ಇದೆ. ನಾನು ರೈತ ಚಳವಳಿಗೆ ನನ್ನದೇ ಆದ ರೀತಿಯ ಬೆಂಬಲವನ್ನು ಕೊಟ್ಟವನು ಪತ್ರಿಕೋದ್ಯಮಿಯಾಗಿ. ಹಾಗೆಯೇ ದಲಿತ ಚಳವಳಿಗೆ ಬೆಂಬಲ ಕೊಟ್ಟವನು. ದಲಿತ ಸಂಘರ್ಷ ಸಮಿತಿ ಒಡೆದಾಗ ಒಂದಾಗಿ ಅಂತ ಹೇಳಿದವರು ಎಲ್ಲ ನಾಯಕರ ಜೊತೆ. ಕನ್ನಡ ಚಳವಳಿಗೆ ನಾನು ಬೆಂಬಲ ಕೊಟ್ಟವನು. ಯಾಕಂದರೆ ಕನ್ನಡ ನನ್ನ ಭಾಷೆ, ಅದು ನನ್ನ ಅಮ್ಮ ಇದ್ದ ಹಾಗೆ. ನಾನು ಸಂವಹನ ಮಾಡೋದು ಕನ್ನಡದಲ್ಲಿ. ಉಳಿದ ಭಾಷೆ ನನಗೆ ಎಷ್ಟು ಬರುತ್ತೆ ಎಷ್ಟು ಬರಲ್ಲ ಅನ್ನೋದು ನನ್ನ ಮುಖ್ಯ ಅಲ್ಲ. ನಾನು ನನ್ನ ಅನಿಸಿಕೆಯನ್ನು ಹೇಳುವುದಕ್ಕಾಗಿ ಬಳಸುವ ಭಾಷೆ ಕನ್ನಡ. ಈ ನೆಲದ ಭಾಷೆ ಕನ್ನಡ, ಈ ನೆಲದ ಆತ್ಮ ಕನ್ನಡ. ಆ ಕಾರಣಕ್ಕೆ ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಬೇಕಾದ್ದು ಅನಿವಾರ್ಯ. ನನ್ನ ಭಾಷೆಯಲ್ಲೇ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ, ಯಾರು ಏನೇ ಹೇಳಿ ಇನ್ನೊಂದು ಭಾಷೆಯಲ್ಲಿ ಅಲ್ಲ. ಆ ಕಾರಣಕ್ಕಾಗಿ ಕನ್ನಡ ಚಳವಳಿಯನ್ನು ಬೆಂಬಲ ಕೊಟ್ಟವರು.
ಈಗಲೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದು ರಾಹುಲ್ ಗಾಂಧಿಯವರು ಯಾವ ವಿಚಾರಗಳನ್ನು ಎತ್ತಿದ್ದಾರೆ ಆ ವಿಚಾರಗಳ ಬಗ್ಗೆ ಸಮಾಜದಲ್ಲಿ ಚರ್ಚೆ ನಡೀಬೇಕು ಮತ್ತು ಸಾಮಾನ್ಯ ಜನ ಆ ಬಗ್ಗೆ ತೀರ್ಮಾನ ತಗೋಬೇಕು. ಅದನ್ನು ನಾನು ರಾಜಕೀಯ ಕಾರಣಕ್ಕಾಗಿ ಹೇಳ್ತಾ ಇಲ್ಲ, ಸಮಾಜವನ್ನು ಜೀವಂತವಾಗಿ ಇಡೋದಕ್ಕೆ ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿಯವರು ಎತ್ತಿರುವ ಪ್ರಶ್ನೆಗಳು ನನಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಸೊ ಈಗ ಒಂದು ಏನು ಬಳ್ಳಾರಿಯಲ್ಲಿ ಒಂದು ಸಭೆ ನಡೆಯುತ್ತೆ, ಆ ಸಭೆಯಲ್ಲಿ ಸುಮಾರು 3 ಲಕ್ಷ ಜನ ಪಾಲ್ಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದಾದ ನಂತರ ಈ ಒಂದು ಯಾತ್ರೆ ಮುಂದುವರೆದು ಕರ್ನಾಟಕವನ್ನು ದಾಟಿ ಆಂಧ್ರ ಮಹಾರಾಷ್ಟ್ರಕ್ಕೆ ತೆರಳುತ್ತೆ. ಆದರೆ ಅದು ಈ ಒಂದು ಭಾರತ ಜೋಡೋ ಯಾತ್ರೆ ಮೂಡಿಸಿರುವ ಹೆಜ್ಜೆ ಗುರುತುಗಳೇನಿವೆ ಅದು ಬಹಳ ಬಹಳ ಮುಖ್ಯವಾದದ್ದು. ಈ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ, ಈ ಬಗ್ಗೆ ಉತ್ತರ ಕೊಡಬೇಕಾಗಿದೆ. ಯಾಕೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ? ಕೋಟ್ಯಾಂತರ ಉದ್ಯೋಗವನ್ನು ಸೃಷ್ಟಿ ಮಾಡ್ತಿದ್ದೇನೆ ಅಂತ ಹೇಳಿದ ಪ್ರಭುತ್ವ ಯಾಕೆ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಬೆಲೆ ಏರಿಕೆ, ಹಣದುಬ್ಬರ, ಅದರ ಪ್ರಮಾಣವನ್ನು ಗಮನಿಸಿದರೆ ಸಾಮಾನ್ಯ ಜನ ಇಲ್ಲಿ ಬದುಕುವುದು ಕಷ್ಟ. ನಾನು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದೇನೆ, ನನಗೂ ಕೂಡ ಕಷ್ಟ ಇದ್ದೇ ಇದೆ. ನನ್ನಂತೆ ಸಾಮಾನ್ಯ ಜನರಿಗೂ ಕೂಡ ಕಷ್ಟ ಇದೆ ಅಂತ ನನಗೆ ಗೊತ್ತಿದೆ. ಸೊ ಆ ಕಾರಣಕ್ಕಾಗಿ ಭಾರತ ಜೋಡೋ ಯಾತ್ರೆ ಎತ್ತಿರುವ ಪ್ರಶ್ನೆಗಳ ಬಗ್ಗೆ ಚುನಾವಣಾ ಪೂರ್ವಭಾವಿಯಾಗಿ ಚರ್ಚೆ ನಡೀಬೇಕು. ಅದು ಈಗಾಗಲೇ ಚರ್ಚೆಯನ್ನು ಹುಟ್ಟಾಕಿದೆ. ಇದರ ಜೊತೆಗೆ ಎಮೋಷನಲ್ ಕೂಡ ಇದೆ. ಎಲ್ಲೋ ನಾನು ಇವತ್ತಿನ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಯಾರೋ ಒಬ್ಬ ವಯಸ್ಸಾದ ಒಬ್ಬ ಮಹಿಳೆ ಸೊ ಇಂದಿರಾ ಗಾಂಧಿಯನ್ನು ನೆನಪು ಮಾಡಿಕೊಂಡ್ರು ಅಂತ ಹೇಳಲಾಗ್ತಾ ಇದೆ. ಸೊ ಕಾಂಗ್ರೆಸ್ ಬದಲಾಗಿದ್ದೆ ಇಂದಿರಾ ಗಾಂಧಿಯವರ ಕಾಲದಲ್ಲಿ. ಅದರ ಅಪ್ರೋಚಸ್ಸು ಮತ್ತು ಅದರ ಆದ್ಯತೆಗಳೇನಿವೆ ಆದ್ಯತೆಗಳು ಬದಲಾಗ್ತಾ ಹೋಗುದು. ಇಂದಿರಾ ಗಾಂಧಿಯವರ ಸರ್ವಾಧಿಕಾರಿ ಮನೋಭಾವನೆ ಬೇರೆ ಆದದ್ದು, ಅದನ್ನು ನಾನು ವಿರೋಧಿಸ್ತಾ ಬಂದಿದ್ದೇನೆ. ಆ ಸಂದರ್ಭದಲ್ಲೂ ಕೂಡ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ವಿದ್ಯಾರ್ಥಿಯಾಗಿದ್ದ ನಾನು ಆ ಚಳವಳಿಯಲ್ಲಿ ಪಾಲ್ಗೊಂಡಿದ್ದೆ. ಇನ್ ದ ಸೆನ್ಸ್ ಯಾರು ಎಮರ್ಜೆನ್ಸಿಯನ್ನು ವಿರೋಧ ಭಾಷಣಗಳನ್ನು ಮಾಡ್ತಿದ್ರು ಅಲ್ಲಿ ನಿಂತು ಭಾಷಣಗಳನ್ನು ಕೇಳಿ ಬೆಳೆದವು ನಾನು. ಕಾಂಗ್ರೆಸ್ಸನ್ನು ಅತಿ ಹೆಚ್ಚಾಗಿ ಆ ಕಾಲಘಟ್ಟದಲ್ಲಿ ವಿರೋಧಿಸ್ತಿದ್ದವು ನಾನು. 80ರ ದಶಕದಲ್ಲಿ ಜನತಾ ಪರಿವಾರಕ್ಕೆ ಬೆಂಬಲ ಕೊಡಬೇಕು ಅಂತ ನಂಬಿದವನು ನಾನು. ಹಾಗೆ ನನ್ನ ಮಿತಿಯ ಒಳಗಡೆ ಬೆಂಬಲವನ್ನು ಕೂಡ ಜನತಾ ಪರಿವಾರಕ್ಕೆ ಕೊಟ್ಟವನು ನಾನು, ನನ್ನ ಮಿತಿ ಒಳಗಡೆ ಒಬ್ಬ ಪತ್ರಿಕೋದ್ಯಮಿಯಾಗಿ. ಅಂದರೆ ಒಬ್ಬ ಪತ್ರಿಕೋದ್ಯಮಿಯಾದವನು ಆಯಾ ಕಾಲಘಟ್ಟದಲ್ಲಿ ಸಮಾಜ ಎತ್ತುವ ಪ್ರಶ್ನೆಗಳಿವೆಯಲ್ಲ, ಎತ್ತಬೇಕಾದ ಪ್ರಶ್ನೆಗಳಿವೆಯಲ್ಲ, ಅದನ್ನು ಒಬ್ಬ ಪತ್ರಿಕೋದ್ಯಮಿ ಎತ್ತಲೇಬೇಕು ಅಂತ ನಂಬಿದವನು. ಪತ್ರಿಕೋದ್ಯಮಿ ಅಂತ ಅಂದರೆ ಅವನು ಎಲ್ಲೋ ಹೋಗ್ಬಿಟ್ಟು ಬಂದುಬಿಟ್ಟು ಯಾರೋ ಹೇಳಿದ್ದನ್ನು ಅವರು ಹೇಳಿದರು ತಿಳಿಸಿದರು ಆ ರೀತಿಯ ಪತ್ರಿಕೋದ್ಯಮ ಹೊರಟೋಗಿದೆ. ವಾಟ್ ಎ ಕಾಲ್ ಎ ಕಮಿಟೆಡ್ ಜರ್ನಲಿಸಮ್. ಅಂದರೆ ಬದ್ಧತೆಯ ಪತ್ರಿಕೋದ್ಯಮ ಬಹಳ ಮುಖ್ಯವಾದ್ದು. ಈ ಕಾಲಘಟ್ಟದಲ್ಲಿ ಪ್ರಭುತ್ವಕ್ಕೆ ಪುಸಿ ಹೊಡಿತಾ, ಅವರಿಂದ ಕಾಸು ತಗತ್ತಾ, ಅವರ ಪರವಾಗಿ ಮಾತನಾಡ್ತಾ ಹಿಂದೂ ರಾಷ್ಟ್ರ ಕಟ್ತೀನಿ ಅಂತ, ಇದು ಪತ್ರಿಕೋದ್ಯಮ ಅಲ್ಲ, ಇದು ಬಟ್ಟಂಗಿ ಪತ್ರಿಕೋದ್ಯಮ. ಇಂತಹ ಬಟ್ಟಂಗಿ ಪತ್ರಿಕೋದ್ಯಮದಲ್ಲಿ ನನ್ನಂಥವರು ಬೇರೆ ಮಾತನಾಡಿದರೆ ಅದಕ್ಕೆ ಬೇರೆ ಅರ್ಥಗಳನ್ನು ಕೊಡಲಾಗುತ್ತೆ. ಸಮಾಜ ಆ ರೀತಿ ಕೆಟ್ಟೋಗ್ಬಿಟ್ಟಿದೆ. ಏನು ಮಾತಾಡೋದ್ರೆ ಎಷ್ಟು ಕಾಸು ತಗೊಂಡಿರ್ಬೋದು ಅವನು. ನಾನು ಆ ಜನ ತಪ್ಪು ಮಾತಾಡೋದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಆ ಸ್ಥಿತಿಗೆ ಇವತ್ತಿನ ಸಮಾಜವನ್ನು ತಂದು ನಿಲ್ಲಿಸಲಾಗಿದೆ. ಸರಿ ತಪ್ಪುಗಳ ಅಂತರ ಹೊರಟೋಗಿದೆ. ಓಕೆ, ನಾನು ಇನ್ನೊಂದು, ಇವತ್ತು ಯಡಿಯೂರಪ್ಪರವರು ಕೂಡ ನಿನ್ನೆ ಮಾತನಾಡಿದ್ದಾರೆ ಹೂವಿನ ಹಡಗಲಿಯಲ್ಲಿ. ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಯಡಿಯೂರಪ್ಪ ಅವರ ಈ ಒಂದು ಅವರ ಯಾತ್ರೆ ಏನಿದೆ ಮುಂದುವರಿದೆ. ಹೈಕಮಾಂಡ್ ಕಪ್ಪ ಕಾಣಿಕೆಯ ಸಂಸ್ಕೃತಿ BJPಯಲ್ಲಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಫೈನ್, ಇಲ್ಲದಿದ್ದರೆ ಸಂತೋಷ. ಆದರೆ ಅಲ್ಲಿ ಹೈಕಮಾಂಡ್ಗೆ ಕಪ್ಪವನ್ನು ಸಲ್ಲಿಸುವ ಸ್ಥಿತಿ ಇದೆ ಅಂತ ಹೇಳಿದವರು ಯಾರು? ಮೊದಲು ಬೇರೆ ರಾಜಕೀಯ ಪಕ್ಷಗಳು ಹೇಳಿದ್ವಾ? ಅಲ್ಲೂ ಅಲ್ಲ, BJPಯ ಶಾಸಕರೇ ಹೇಳಿದ್ದು ಅಲ್ವಾ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿರುವ ಆರೋಪ ಇದು, ಬೇರೆಯವರು ಮಾಡಿದ ಆರೋಪ ಅಲ್ಲ. ಇದು ಸುಳ್ಳು ಅಂತಾಗಿದ್ದರೆ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅವರು ಒಂದೆರಡು ಆರೋಪವನ್ನು ಮಾಡಿಲ್ಲ. ಪೊಲೀಸ್ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಇದೆ, ಆ ಹಣದ ಪಾಲು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮಗನಿಗೆ ಹೋಗಿದೆ ಅನ್ನೋ ಆರೋಪ ಮಾಡಿದ್ರು. ಅವ್ರದ್ದು 1000 ಇಂಥ ಆರೋಪಗಳನ್ನು ನಾವು ತೋರಿಸ್ಬೋದು. ಕಾಂಗ್ರೆಸ್ನವರು ಇನ್ನೊಬ್ಬರು ಅಟ್ಯಾಕ್ ಮಾಡೋದಕ್ಕಿಂತ ಹೆಚ್ಚು ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇನೇ ಆರೋಪ ಮಾಡ್ತಿದ್ದಾರೆ, ದಾಳಿ ನಡೆಸ್ತಿದ್ದಾರೆ, ಆ ಪಕ್ಷದ ಮಾನ ಮರ್ಯಾದೆ ತೆಗೆದಿದ್ದಾರೆ. ಯಾಕೆ ಅವ್ರನ್ನ ಇಟ್ಕೊಂಡಿದ್ದೀರಿ ನೀವು? ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ವಲ್ಲ? ಅಟ್ಲೀಸ್ಟ್ ಒಂದು ನೋಟಿಸ್ ಕೊಟ್ಟಿಲ್ವಲ್ಲ ಒಂದು ರಾಜಕೀಯ ಪಕ್ಷ ಕೊಡಬೇಕಾದ್ದು ಅಲ್ವಾ? ಹಾಗಿದ್ದಾಗ ಈ ಭಾಷಣಗಳಿಗೆ ಏನು ಅರ್ಥ? ಈ ಬೆಳಗುಗೂ ಈ ಬಗ್ಗೆ ಎಲ್ಲ ಆಲೋಚನೆ ಮಾಡೋಣ. ನಾವು ರಾಜೀವ್ ಗಾಂಧಿನೋ ರಾಹುಲ್ ಗಾಂಧಿನೋ ಇಂದಿರಾ ಯಾರು ಏನೋ ಹೇಳಿದ್ರು ನಮ್ಮ ಮುಖ್ಯ ಅಲ್ವೇ ಅಲ್ಲ, ಅವ್ರ ಭಾಷಣಗಳು ಮುಖ್ಯ ಅಲ್ಲ. ಆದರೆ
ಆ ವ್ಯಕ್ತಿ ಎತ್ತಿರುವ ಪ್ರಶ್ನೆಗಳು ಬಹಳ ಮುಖ್ಯವಾದದ್ದು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ ಕೆಲಸ ಪ್ರಭುತ್ವದ ಕೆಲಸ, ಬಿಜೆಪಿ ಕೆಲಸ. ಈಗ ಬಿಜೆಪಿ ಉತ್ತರ ಕೊಡಬೇಕಾದ ಸ್ಥಿತಿಯಲ್ಲಿದೆ. ಯಾಕೆ ಅಂದರೆ ರಾಜ್ಯದಲ್ಲಿ ಅವರು ಅಧಿಕಾರದಲ್ಲಿದ್ದಾರೆ. ಅಧಿಕಾರದಲ್ಲಿದ್ದವರು ಜನರಿಗೆ ಉತ್ತರವನ್ನು ಕೊಡಬೇಕು, ತಪ್ಪಿಸಿಕೊಂಡು ಹೋಗೋದಲ್ಲ, ವಿಷಯಾಂತರ ಮಾಡೋದಲ್ಲ, ಯಾವುದೋ ಪ್ರಮುಖವಾದ ವಿಚಾರಗಳನ್ನು ಪಕ್ಕಕ್ಕೆ ತಳ್ಳಿ ನೀವು ಏನು ಮಾಡ್ತಿದ್ದೀರಿ ಅಂತಂದರೆ ಧಾರ್ಮಿಕ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ಅಲ್ವಾ. ಈ ಧಾರ್ಮಿಕ ರಾಜಕಾರಣ ಸಮಾಜವನ್ನು ನಾಶಪಡಿಸುತ್ತೆ. ನೀವು ತಲೆಯ ಮೇಲೆ ಯಾವುದೋ ಕೇಸರಿ ಟೋಪಿಯನ್ನು ಇಟ್ಕೊಂಡು, ಶಾಲನ್ನು ಇಟ್ಕೊಂಡು ಅದರ ಮೇಲೆ BJP ಅಂತ ಹಾಕ್ಕೊಂಡು ಭಾಷಣ ಹೊಡೆದ್ರೆ ಆಗಲ್ಲ. ನೀವು ಜನರಿಗೆ ಎತ್ತಿರುವ ಪ್ರಶ್ನೆಗಳನ್ನು ಉತ್ತರ ಕೊಡಬೇಕು. ಸೊ ಅಂತಹ ಪ್ರಶ್ನೆಗಳನ್ನು ರಾಹುಲ್ ಗಾಂಧಿಯವರ ಭಾರತ ಜೋಡೋ ಯಾತ್ರೆ ಎತ್ತಿದೆ. ಈಗ ಎತ್ತಿರುವ ಪ್ರಶ್ನೆಗಳು. ಎರಡನೇದು, ಈ ಪ್ರಶ್ನೆಗಳಲ್ಲಿರುವ ಆದ್ಯತೆ ಇದೆಯಲ್ಲ, ಆದ್ಯತೆಯನ್ನು ಬದಲಿಸುವ ಕೆಲಸವನ್ನು ಮಾಡಿದ್ದು. ಸೊ ಇದರ ಯಶಸ್ಸು ಎಲ್ಲಿದೆ ಅಂದರೆ ಧರ್ಮ ರಾಜಕಾರಣ ಮಾಡುತ್ತಿದ್ದವರು ಕೂಡ ಧರ್ಮ ರಾಜಕಾರಣವನ್ನು ಬಿಟ್ಟು ತಮ್ಮ ಮೇಲೆ ಬಂದ ಭ್ರಷ್ಟಾಚಾರದ ಆರೋಪಗಳ ಸಂಬಂಧಪಟ್ಟ ಹಾಗೆ ಡಿಫೆಂಡ್ ಮಾಡ್ಕೋಬೇಕಾದ ಸ್ಥಿತಿಗೆ ಬಂದಿದೆ. ನೀವು ಕಳ್ಳಾದ, ನಾನು ಕಳ್ಳಲ್ಲ, ನಾನು ಕಳ್ಳಲ್ಲ, ನಾನು ಪರಮ ಪವಿತ್ರನಾದವನು ಅಂತ ಹೇಳಬೇಕಾದ ಒಂದು ಸ್ಥಿತಿಯನ್ನು ಭಾರತ್ ಜೋಡೋ ಯಾತ್ರೆ ನಿರ್ಮಿಸಿದೆ ಅಂತ ನನಗೆ ಅನಿಸುತ್ತೆ. ಸೊ ಅದು ಬಹಳ ಮುಖ್ಯವಾದ್ದು. ಅಂದರೆ ಈ ಪ್ರಶ್ನೆಗಳನ್ನು ಇವತ್ತು 10 ಜನ ಕೇಳ್ಬೋದು, ನಾಳೆ 50 ಜನ ಕೇಳ್ತಾರೆ, ನಾಳೆ 100 ಜನ ಕೇಳ್ತಾರೆ, 1000 ಜನ ಕೇಳ್ತಾರೆ, ಲಕ್ಷ ಜನ ಕೇಳ್ತಾರೆ, ಕೋಟಿ ಜನ ಕೇಳ್ತಾರೆ. ಅದು ಯಾಕಂದರೆ ಜನರಿಗೆ ನೇರವಾಗಿ ಅವರ ಬದುಕಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಅಂಥ ಪ್ರಶ್ನೆಗಳನ್ನು ಭಾರತ್ ಜೋಡೋ ಎತ್ತಿದೆ. ಅದು ಯಾವ ಪಕ್ಷ ಯಾರು ಮಾಡೋದು ಮುಖ್ಯ ಅಲ್ಲ, ಅಥವಾ ಚುನಾವಣೆ ಅಂತ ಕಾಂಗ್ರೆಸ್ ಬರುತ್ತಾ ಹೋಗುತ್ತಾ ಇನ್ನೊಂದು ಪಾರ್ಟಿ ಬರುತ್ತಾ ನನಗೆ ಮುಖ್ಯ ಅಲ್ಲ. ನನಗೆ ಈ ಪ್ರಶ್ನೆಗಳು ಮುಖ್ಯ. ನಾವು ಯಾಕೆ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸೋಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ಜನರಿಗೆ ಅನ್ನವನ್ನು ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ಜನರಿಗೆ ಉದ್ಯೋಗವನ್ನು ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಉದ್ಯೋಗ ಸೃಷ್ಟಿ ಯಾಕೆ? ಈ ಬೆಲೆ ಏರಿಕೆಯಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಬದುಕುವುದು ಹೇಗೆ? ಇಂಥ ಪ್ರಶ್ನೆಗಳೇನಿವೆ, ಈ ಪ್ರಶ್ನೆಗಳು ಬಹಳ ಮುಖ್ಯವಾದ್ದು. ಈ ಪ್ರಶ್ನೆಗಳನ್ನು ಎತ್ತುವ ಒಂದು ಸ್ಥಿತಿಯನ್ನು ಭಾರತ್ ಜೋಡೋ ಯಾತ್ರೆ ನಿರ್ಮಿಸಿದೆ. ಈಗ BJP ಡಿಫೆನ್ಸಿವ್ ಆದ ಸ್ಥಿತಿಗೆ ಬರಬೇಕಾಗಿದೆ. ಬಾಲಿಂಗ್ ಮಾಡ್ತಾ ಇರೋದು ಕಾಂಗ್ರೆಸ್ಸು, ಬ್ಯಾಟಿಂಗ್ ಈಗ ಮಾಡಬೇಕಾಗಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಬೋಲ್ಡ್ ಆಗ್ತಾರೆ ಅಥವಾ ಕ್ಯಾಚ್ ಹಿಡಿತಾರೆ. ಆ ಸ್ಥಿತಿ ಇದೆ ಅಂತ ಹೇಳ್ತಾ ಈ ಬೆಳಗಿನ ಮೀಡಿಯಾ ವಾಚನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮೊಂದಿಗೆ ಭೇಟಿ ಮಾಡ್ತೀನಿ. ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ, ಬದುಕು ಚೆನ್ನಾಗಿರಲಿ. ನಮ್ಮ ಬಹಳ ಮುಖ್ಯವಾದ್ದು ಅದೇ ಅಲ್ವಾ, ನಿಮ್ಮ ಕುಟುಂಬಗಳು ಚೆನ್ನಾಗಿರಲಿ, ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಲ್ವಾ ಅಂತ ಹೇಳ್ತಾ ಎಲ್ಲವೂ ಮುಗಿಸ್ತೀನಿ. ನಮಸ್ಕಾರ.